2023-24ನೇ ಸಾಲಿನ UPSC ಫಲಿತಾಂಶ ಇವತ್ತು ಹೊರಗಡೆ ಬಿದ್ದಿರುವಂಥದ್ದು. ಅದರಲ್ಲಿ ಕರ್ನಾಟಕದಿಂದ 25 ಮಂದಿ ಆಯ್ಕೆ ಆಗಿದ್ದಾರೆ. 25 ಮಂದಿಯಲ್ಲಿ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿರುವಂತಹ ಇಂಡಿಯಾ ಫಾರ್ IAS ಅಕಾಡೆಮಿಯಿಂದ 12 ಮಂದಿ ತೇರ್ಗಡೆ ಆಗಿರುವಂಥದ್ದು. ಈ 12 ಮಂದಿ ತೇರ್ಗಡೆ ಆಗಿರೋದಕ್ಕೆ ಇಂಡಿಯಾ ಫಾರ್ IAS ಅಕಾಡೆಮಿಯ ಸಾಕಷ್ಟು ಒಂದು ಶ್ರೇಯಸ್ಸು ಕೂಡ ಇದಕ್ಕೆ ಸಲ್ಲಬೇಕಾಗಿರುವಂಥದ್ದು. ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಇಂಡಿಯಾ ಫಾರ್ IAS ಅಕಾಡೆಮಿಯ ಕೋ ಫೌಂಡರ್ ಜೊತೆಗೆ CEO ಆಗಿರುವಂಥ ಶ್ರೀನಿವಾಸ್ ಅವರೇ ನನ್ನ ಜೊತೆ ಇದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ಅವ್ರನ್ನೇ ಮಾತನಾಡ್ಸೋಣ. ಸರ್, ಸಾಕಷ್ಟು ಸಂಭ್ರಮ ಮನೆ ಮಾಡಿರುವಂಥದ್ದು ಇವತ್ತು ನಿಮ್ಮ ಅಕಾಡೆಮಿಯಲ್ಲಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಿಮ್ಮ ಅಕಾಡೆಮಿಯಿಂದಲೇ ಕರ್ನಾಟಕದ ಹೈಯೆಸ್ಟ್ ವಿದ್ಯಾರ್ಥಿಗಳು ತೇರ್ಗಡೆ ಆಗಿರುವಂಥದ್ದು UPSCನಲ್ಲಿ. ಎಷ್ಟು ಸಂಭ್ರಮ ಇದೆ ಸರ್? ಬಹಳ ಸಂತೋಷ ಆಗ್ತಿದೆ. ಆದರೆ ನಾವು ಇಷ್ಟಕ್ಕೆ ಸಂತೋಷ ಪಡಬೇಕಾದಿಲ್ಲ. ನಮ್ಮ ಅಕಾಡೆಮಿಯ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ CS ಕೇದಾರ್ ಅವರು, ಇಂಡಿಯಾ ಫಾರ್ IAS ಅಕಾಡೆಮಿಯ ಚೇರ್ಮನ್ ಕೂಡ ಅವರು, ಹಿರಿಯ IAS ಅಧಿಕಾರಿ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಕರ್ನಾಟಕಕ್ಕೆ ಇಷ್ಟು ರ್ಯಾಂಕ್ ಬಂದರೆ ಸಾಲದು, ಒಂದೇ ಬ್ಯಾಚಲ್ಲಿ 100 ಜನ IAS ಅಧಿಕಾರಿಗಳಾಗಬೇಕು ಕರ್ನಾಟಕದಿಂದ. ನಮ್ಮ ರಾಜ್ಯದವರು ಬೇರೆ ರಾಜ್ಯದವರಿಗಿಂತ ಏನು ಕಡಿಮೆ ಇಲ್ಲ ಅಂಥೇಳಿ. ಸೊ ಹಾಗಾಗಿ ನಾವು ಈ 25 ರ್ಯಾಂಕ್ಗೆ ನಾವು ತೃಪ್ತಿ ಪಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಸೊ ಇನ್ನೂ ಹೆಚ್ಚು ರ್ಯಾಂಕ್ಗಳು ಬರಬೇಕು. ಇಂಡಿಯಾ ಫಾರ್ IAS ಅಕಾಡೆಮಿಗೆ ಸಂಬಂಧಪಟ್ಟಂತೆ ನಾವು ಪ್ರತಿ ವರ್ಷ ಮಕ್ಕಳಿಗೆ ಮಾಕ್ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಕ್ಕಂಥದ್ದು, ಟೆಸ್ಟ್ ಸೀರೀಸ್ಗಳಾಗ್ಬೋದು, ಕ್ಲಾಸ್ ರೂಮ್ ಪ್ರೋಗ್ರಾಮ್ ಆಗ್ಬೋದು, ಇದೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲದರಲ್ಲೂ ಒಟ್ಟು 25 ರ್ಯಾಂಕ್ಗಳಲ್ಲಿ ಒಂದು 12 ಜನ ಮಕ್ಕಳು ನಮ್ಮ ಒಂದು ಏನು ಸರ್ವಿಸನ್ನು ತೆಗೆದುಕೊಂಡು ಹೋಗ್ತವರು ಆಗಿದ್ದಾರೆ. ನಮ್ಮ ಒಂದೇ ಅಕಾಡೆಮಿ ಅಂತ ಹೇಳ್ತಾ ಇಲ್ಲ, ಬೇರೆ ಬೇರೆ ಅಕಾಡೆಮಿನಲ್ಲೂ ಕೂಡ ಬೇರೆ ಬೇರೆ ಸರ್ವಿಸನ್ನು ತೆಗೆದುಕೊಂಡಿರ್ತಾರೆ. ಕೆಲವು ಕಡೆ ಆಪ್ಷನಲ್ ಬರೆದಿರ್ತಾರೆ, ಕೆಲವು ಕಡೆ ಟೆಸ್ಟ್ ಸೀರೀಸ್ ಬರೆದಿರ್ತಾರೆ, ಕೆಲವು ಕಡೆ ಕ್ಲಾಸ್ ರೂಮ್ ಪ್ರೋಗ್ರಾಮ್ ತೊಗೊಂಡಿರ್ತಾರೆ, ಕೆಲವು ಕಡೆ ಇಂಟರ್ವ್ಯೂ ಪ್ರೋಗ್ರಾಮ್ ತೊಗೊಂಡಿರ್ತಾರೆ. ಹಾಗಾಗಿ ಮಕ್ಕಳು ಎಲ್ಲ ಕಡೆಯೂ ತೆಗೆದುಕೊಂಡಿರ್ತಾರೆ. ಸೊ ಹಾಗಾಗಿ ಕರ್ನಾಟಕದ ಏನು ನಂಬರ್ ಇದೆ ಇದು ಇನ್ನೂ ಕೂಡ ಹೆಚ್ಚು ಆಗಬೇಕು. ನಮ್ಮ ಕರ್ನಾಟಕ ಒಂದು ಜ್ಞಾನಾಧಾರಿತ ರಾಜ್ಯ. ಇತ್ತೀಚಿನ ದಿನಗಳಲ್ಲಿ ನಾಗರಿಕ ಸೇವೆಗಳ ಬಗ್ಗೆ ಹೆಚ್ಚು ಒಂದು ಒಲವು ಮೂಡ್ತಾ ಇದೆ. ಬಟ್ ಇದು ಸಾಲದು. ಸೊ ಈಗ ಬೇರೆ ರಾಜ್ಯಕ್ಕೆ ನಾವು ಹೋಲಿಸ್ಕೊಂಡ್ರೆ 25 ಭಾಳ ಕಡಿಮೆ ಇದೆ. ಇವತ್ತು ಕೇಂದ್ರ ಲೋಕಸೇವಾ ಆಯೋಗ ಸುಮಾರು 1100ಕ್ಕೂ ಹೆಚ್ಚು ಹುದ್ದೆಗಳಲ್ಲಿ ಕೇವಲ 25 ರ್ಯಾಂಕ್ಗಳಿಗೆ ನಾವು ಖುಷಿ ಪಟ್ಕೊಳ್ಳುವಂಥದ್ದು ಅಷ್ಟೇನು ಸಮಾಧಾನಕರ ಅಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ನಮ್ಮ ಹಳ್ಳಿ ಭಾಗದ ಮಕ್ಕಳಾಗ್ಬೋದು, ಬೇರೆ ಬೇರೆ ಹಿನ್ನೆಲೆ ಇರ್ತಕ್ಕಂಥ ಮಕ್ಕಳು ಕೂಡ ನಾಗರಿಕ ಸೇವೆಗಳನ್ನು ಬರೀಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮುಂದೆ ಬರಬೇಕು. ಆ ನಿಟ್ಟಿನಲ್ಲಿ ಇಂಡಿಯಾ ಫಾರ್ IAS ಕರ್ನಾಟಕದಾದ್ಯಂತ ಒಂದು ಸ್ಪರ್ಧಾತ್ಮಕ ಸಂಸ್ಕೃತಿಯನ್ನು ಒಂದು ಅಭಿವೃದ್ಧಿಪಡಿಸುವಲ್ಲಿ ಅಥವಾ ಡೆವಲಪ್ ಮಾಡೋದರಲ್ಲಿ ನಾವು ಎಲ್ಲ ಯೂನಿವರ್ಸಿಟೀಸ್ಗಳಾಗ್ಬೋದು, ಜಿಲ್ಲೆಗಳಾಗ್ಬೋದು, ಕಾಲೇಜ್ಗಳಲ್ಲಿ ನಾವು ವರ್ಕ್ಶಾಪ್ಗಳು ಕಂಡಕ್ಟ್ ಮಾಡ್ತಕ್ಕಂಥದ್ದು, ಓರಿಯಂಟೇಷನ್ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಿದ್ದೀವಿ. ನಮ್ಮ ಡಾಕ್ಟರ್ CS ಕೇದಾರ್ ಅವರ ನೇತೃತ್ವದಲ್ಲಿ ಅವರ ಒಂದೇ ಕನಸು ಎಲ್ಲ ಬಡಬಗ್ರ ಮಕ್ಕಳು ಕೂಡ, ರೈತಾಪಿ ಮಕ್ಕಳು, ಹಾಗೆ ರೀತಿ ಭಾಳ ಕೆಳತಕ್ಕಂಥ ಮಕ್ಕಳು ಕೂಡ ಉನ್ನತ ಹುದ್ದೆಗಳ ಕನಸನ್ನು ಕಾಣಬೇಕು. ಅವರ ಕನಸನ್ನು ನನಸು ಮಾಡ್ಕೊಳ್ಳೋದ್ರಲ್ಲಿ ಇಂಡಿಯಾ ಫಾರ್ IAS ಅಕಾಡೆಮಿಯ ಪಾತ್ರ ಭಾಳ ಮುಖ್ಯವಾಗಿರಬೇಕು. ಅದರಲ್ಲೂ ಬಹಳ ಕಡಿಮೆ ಒಂದು ದರದಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಮಾರ್ಗದರ್ಶನ, ತರಬೇತಿ ನಮ್ಮ ಮಕ್ಕಳಿಗೆ ಸಿಗಬೇಕು ಅನ್ನುವಂಥದ್ದೇ ನಮ್ಮ ಧ್ಯೇಯವಾಕ್ಯ. ಇವತ್ತು ಕರ್ನಾಟಕದಿಂದ ಮಾತ್ರ ಅಲ್ಲ, ಹೊರ ರಾಜ್ಯದವರು ಕೂಡ ಬಂದು ಈ ಅಕಾಡೆಮಿನಲ್ಲಿ ಕೋಚಿಂಗ್ ತೆಗೆದುಕೊಳ್ತಾ ಇದ್ದಾರೆ. ಯಾಕಂದರೆ ಇವತ್ತು 8 ಜನ ಹೊರ ರಾಜ್ಯದವರೇ ಇಲ್ಲಿಂದ ತೇರ್ಗಡೆ ಆಗಿದ್ದಾರೆ ಕೋಚಿಂಗ್ ತೆಗೆದುಕೊಂಡು. ಹೇಗೆ ಸಾಧ್ಯ ಆಯಿತು? ಬೇರೆಯವ್ರನ್ನೆಲ್ಲ ಹೇಗೆ ಆಕರ್ಷಣೆ ಮಾಡ್ತಿರುವಂಥದ್ದು ನಿಮ್ಮ ಕೋಚಿಂಗ್ ಸೆಂಟರ್? ಈಗ ಮೊದಲು ನೀವು ನೋಡಿದ್ರೆ ಎಲ್ಲ ಬೇರೆ ಬೇರೆ ರಾಜ್ಯದ ಅವರೆಲ್ಲ ಡೆಲ್ಲಿಗೆ ಹೋಗಬೇಕಾಗಿತ್ತು, ಏನು ಸಿವಿಲ್ ಸರ್ವಿಸ್ ಕೋಚಿಂಗನ್ನು ತೆಗೆದುಕೊಳ್ಳಿಕ್ಕೆ. ಇವತ್ತು ಚಂದ್ರ ಲೇಔಟ್ ಏನಿದೆ, ಬೆಂಗಳೂರಿನ ಚಂದ್ರ ಲೇಔಟು ಇಂಡಿಯಾದಲ್ಲಿ ಇವತ್ತು ಇದು ಸೆಕೆಂಡ್ ಡೆಸ್ಟಿನೇಷನ್ ಫಾರ್ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್. ಸೊ ಹಾಗಾಗಿ ಇವತ್ತು ನಮ್ಮ ಚಂದ್ರ ಲೇಔಟ್ನಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಅದರಲ್ಲಿ ಬೇರೆ ಬೇರೆ ರಾಜ್ಯದ ಜನ ಸುಮಾರು ಒಂದು 15 ರಾಜ್ಯಕ್ಕೂ ಹೆಚ್ಚು ರಾಜ್ಯದ ಏನು ನಾಗರಿಕ ಸೇವಾ ಆಕಾಂಕ್ಷಿಗಳು ಇಲ್ಲಿ ತರಬೇತಿಯನ್ನು ಪಡೀತಾ ಇದ್ದಾರೆ. ಇವತ್ತು ಬೆಂಗಳೂರು ಒಂದು ನಾಗರಿಕ ಸೇವೆಗಳ ತರಬೇತಿಯಲ್ಲಿ 2ನೇ ಕೇಂದ್ರ ಆಗಲಿಕ್ಕೆ ಸಾಕಷ್ಟು ಇಂಡಿಯಾ ಫಾರ್ IAS ಸೇರಿದಂತೆ ವಿವಿಧ ಸಂಸ್ಥೆಗಳ ಪಾಲು ಭಾಳ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು. ಈ ಬಾರಿ ಬ್ಯಾಚು ಯಾವ ರೀತಿ ಖುಷಿ ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ? ಅವಾಗಿಂದ ಫೋನ್ ಕಾಲ್ಸ್ ಮಾಡ್ತಾ ಇದ್ದಾರೆ, ತುಂಬ ಜನ ಸ್ವೀಟ್ಸ್ ಎಲ್ಲ ತೊಗೊಂಬರ್ತಾ ಇದ್ದಾರೆ. ಹೇಗಿದೆ ಸಂಭ್ರಮ? ವಿಶೇಷವಾಗಿ ನೋಡಿ, ನಾವು ಈ ಬಾರಿ ಲೀಸ್ಟನ್ನು ನೀವು ನೋಡೋದಾದರೆ ಕರ್ನಾಟಕದ್ದು ತುಂಬ ಜನ ಮಧ್ಯಮ ಕೆಳವರ್ಗದ ಮಕ್ಕಳಿದ್ದಾರೆ, ಹಳ್ಳಿಗಾಡಿನ ಮಕ್ಕಳಿದ್ದಾರೆ, ಸರ್ಕಾರಿ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳಿದ್ದಾರೆ. ಅದೇ ರೀತಿ ಕನ್ನಡ ಮೀಡಿಯಮಲ್ಲಿ ಓದಿರ್ತಕ್ಕಂಥವ್ರು, ಕನ್ನಡದಲ್ಲೇ ಬರೆದಿರ್ತಕ್ಕಂಥ ಈ ಬಾರಿ ನಮ್ಮ ಶಾಂತಪ್ಪ ಕುರುಬರ ಅಂತೇಳಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಅವರು ಕೂಡ ಈ ಬಾರಿ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಶಶಾಂತ್ ಅಂತೇಳಿ ನಮ್ಮಲ್ಲಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸನ್ನು ತೆಗೆದುಕೊಂಡಿದ್ದರು. ಸುಮಾರು ಒಂದು 4-5 ತಿಂಗಳ ಕಾಲ ನಮ್ಮ ಬಸವರಾಜ್ ಅವರ ಮೆಂಟರ್ಶಿಪ್ಪಲ್ಲಿ ಅವರು ಇವತ್ತು ಒಬ್ಬ ಹಳ್ಳಿಯ ಹುಡುಗ, ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಅದೇ ರೀತಿ
ಅವರು ಎಲ್ಲ ಶಾಲೆ ಕಾಲೇಜೆಲ್ಲ ಸರ್ಕಾರಿ ಸ್ಕೂಲಲ್ಲಿ ಓದಿರ್ತಕ್ಕಂಥದ್ದು, ಕನ್ನಡ ಮೀಡಿಯಮಲ್ಲಿ ಓದಿರ್ತಕ್ಕಂತಹ ಒಬ್ಬ ಅತ್ಯಂತ ಪ್ರತಿಭಾನ್ವಿತ ಹುಡುಗ ಇವತ್ತು ರ್ಯಾಂಕ್ ತಗೊಂಡಿದ್ದಾರೆ ಅಂದರೆ ಯಾರು ಬೇಕಾದರೂ ಕೂಡ ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಯುವಜನತೆಗೆ ನಾನು ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ಇಲ್ಲಿ ಕೋಚಿಂಗ್ ತೆಗೆದುಕೊಳ್ಬೇಕಾದ್ರೆ ಏನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು? ಜೊತೆಗೆ ಪ್ರತಿ ವರ್ಷ ಎಷ್ಟು ವಿದ್ಯಾರ್ಥಿಗಳು ಜಾಯಿನ್ ಆಗ್ತಾ ಇದ್ದಾರೆ? ಪ್ರತಿ ವರ್ಷ ಈಗೇನಾಗಿದೆ, ನಾವು ಅಂದುಕೊಂಡ ಮಟ್ಟದಲ್ಲಿ ಮಕ್ಕಳು ಸಿವಿಲ್ ಸರ್ವಿಸ್ಗೆ ಬರ್ತಾ ಇಲ್ಲ. ಉತ್ತರ ಭಾರತದ ರಾಜ್ಯಗಳಿಗೆ ಹೋಲಿಸೋದಾದರೆ ಇದು ಭಾಳ ನಗಣ್ಯ, ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಮಕ್ಕಳು ಬರಬೇಕು. ಆ ರೀತಿ ಆಗಬೇಕು ಅನ್ನೋದಾದರೆ ಈ ಥರದ ಒಂದು ಕಾರ್ಯಕ್ರಮಗಳ ಮುಖಾಂತರ ನಾವು ಹಳ್ಳಿಗೂ ಕಾಲೇಜ್ಗಳಿಗೆ, ಯೂನಿವರ್ಸಿಟೀಸ್ಗಳಿಗೆ ನಾವು ರೀಚ್ ಆಗಬೇಕು. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಹತ್ವದ ಬಗ್ಗೆ ತಿಳಿಸ್ಕೊಡ್ಬೇಕು. ಶಾಲಾ ಕಾಲೇಜುಗಳಲ್ಲಿ, ಅದೇ ರೀತಿ ಯೂನಿವರ್ಸಿಟಿ ಹಂತದಲ್ಲಿ, ಮತ್ತು ಸರ್ಕಾರಗಳು ಕೂಡ ಅದೇ ರೀತಿ ನಮ್ಮ ಒಟ್ಟು ಸಮಾಜ ವ್ಯವಸ್ಥೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಒಂದು ಒಲವನ್ನು ಮೂಡಿಸ್ತಕ್ಕಂಥದ್ದು, ಅರಿವನ್ನು ಮೂಡಿಸ್ತಕ್ಕಂಥದ್ದು, ಪ್ರೋತ್ಸಾಹ ಕೊಡ್ತಕ್ಕಂಥದ್ದನ್ನು ಮಾಡಿದ್ರೆ ಮಾತ್ರ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಮಕ್ಕಳು ನಾಗರಿಕ ಸೇವೆಗಳಲ್ಲಿ ಸೇರಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಉತ್ತರ ಭಾರತದ ಬೇರೆ ರಾಜ್ಯಗಳಿಗೂ ಏನು ನಾವು ಕಡಿಮೆ ಇಲ್ಲ. ಜ್ಞಾನದ ವಿಚಾರದಲ್ಲಾಗ್ಬೋದು, ಬುದ್ಧಿವಂತಿಕೆ ವಿಚಾರ, ಟ್ಯಾಲೆಂಟ್ ಎಲ್ಲ ವಿಚಾರದಲ್ಲೂ ನಮ್ಮ ಯುವಜನತೆ ಪ್ರತಿಭಾವಂತರಿದ್ದಾರೆ. ಆದರೆ ಅವರಿಗೆ ಅವೇರ್ನೆಸ್ ಕಡಿಮೆ ಇದೆ. ಅದೇ ರೀತಿ ಒಂದು ಕೀಳರಿಮೆ ಇದೆ, ಮತ್ತೊಂದು ಒಂದು ಫೇಲಿಯರ್ ಭಯ ಕೂಡ ಇದೆ. ಅದೆಲ್ಲವನ್ನು ಬಿಟ್ಟು ನಮ್ಮ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿದ್ರೆ ಉನ್ನತ ಹುದ್ದೆಗಳನ್ನು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸರ್, ಎಸ್ಪೆಷಲಿ ಕರ್ನಾಟಕದಲ್ಲಿ ನೋಡೋದಾದರೆ ಗ್ರಾಮೀಣ ಭಾಗದಲ್ಲಿ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಲ್ಲಿ ಸಾಕಷ್ಟು ಹಿಂಜರಿಕೆ ಇರುವಂಥದ್ದು. ಅಂದರೆ IAS UPSC ಅಂದರೆ KS IAS ಅಂತ ಪೋಸ್ಟ್ಗಳು ನಮ್ಮಂಥವ್ರಿಗೆಲ್ಲ, ಶ್ರೀಮಂತರಿಗೆ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋಂಥವ್ರಿಗೆ ಅನ್ನೋ ಒಂದು ತಪ್ಪು ಕಲ್ಪನೆ ಕೂಡ ಇರುವಂಥದ್ದು. ಜೊತೆಗೆ ಇದ್ರ ಕೋಚಿಂಗ್ ತೆಗೆದುಕೊಳ್ಬೇಕಾದ್ರೆ ಸಾಕಷ್ಟು ಹಣ ಕೂಡ ಇರಬೇಕಾಗುತ್ತೆ ಅನ್ನೋ ಒಂದು ರೀತಿ ಅವರಲ್ಲಿ ಮನೋಭಾವನೆ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾನು ಅದನ್ನು ಎರಡನ್ನೂ ಕೂಡ ಡಿಫರ್ ಮಾಡ್ತೀನಿ. ಯಾಕೆಂದರೆ ಇವತ್ತು ಆ ಸಂದರ್ಭ ಇಲ್ಲ. ನಮಗೆ ತುಂಬ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಎಷ್ಟೋ ಕಡೆ ಕೂಡ ನೀವು ನೋಡಿರ್ಬೋದು, ಇವತ್ತೆಲ್ಲ ಆನ್ಲೈನ್ ಪ್ರೆಸೆನ್ಸ್ ಇದೆ. ತುಂಬ ಒಳ್ಳೊಳ್ಳೆ ಆನ್ಲೈನ್ ಪ್ರೆಸೆನ್ಸ್ ಇರೋದ್ರಿಂದ ನಮ್ಮ ಮಕ್ಕಳು ಆನ್ಲೈನಲ್ಲೂ ಕೂತು ಓದ್ಬೋದು. ಮೊದಲೆಲ್ಲ ಡೆಲ್ಲಿಗೆ ಹೋದರೆ 6 ಲಕ್ಷ ಖರ್ಚು ಮಾಡ್ತಾಯಿದ್ರು. ಈಗ ಇಂಡಿಯಾ ಫಾರ್ IAS ಅಕಾಡೆಮಿಲಿ ಬಂದರೆ ನೀವು ಒಂದು ನರ್ಸರಿ ಒಂದು ಅಡ್ಮಿಷನ್ ಆಗ್ಬೋದು. ಅಷ್ಟು ಫೀಸಲ್ಲಿ ನಾವು ಇವತ್ತು ಒಂದು ಮಾರ್ಗದರ್ಶನವನ್ನು ಕೊಡ್ತಾಯಿದ್ದೀವಿ. ಸೊ ಅದೇ ರೀತಿ ಇಂಡಿಯಾ ಫಾರ್ IAS ಅಕಾಡೆಮಿ ಪ್ರತಿ ವರ್ಷ 2-3 ಬಾರಿ ಸ್ಕಾಲರ್ಶಿಪ್ಪನ್ನು ಕಂಡಕ್ಟ್ ಮಾಡ್ತೀವಿ. ರಾಜ್ಯದ ಉದ್ದಗಲಕ್ಕೂ ಎಲ್ಲ ಜಿಲ್ಲೆಗಳಲ್ಲೂ ಮಕ್ಕಳನ್ನು ಸೆಲೆಕ್ಟ್ ಮಾಡ್ತೀವಿ. ಸ್ಕಾಲರ್ಶಿಪ್ಪನ್ನು ಕೂಡ ಬರೀಬೋದು. ನಾವು ಒಬ್ಬರೇ ಮಾಡ್ತೀವಿ ಅಂತಲ್ಲ, ಬೇರೆ ಬೇರೆ ಅಕಾಡೆಮಿಗಳು ಮಾಡ್ತಿದೆ. ಸರ್ಕಾರ ಕೂಡ ಇದರಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗ್ಬೋದು, OBC ಆಗ್ಬೋದು, ಮೈನಾರಿಟಿ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದೆ. ಒಬ್ಬ ನಿಜವಾಗ್ಲೂ ಕೂಡ ಸೀರಿಯಸ್ ಆಗಿ ಓದ್ತಕ್ಕಂತಹ ಪ್ರತಿಭಾವಂತ ಹುಡುಗ, ಅವನು ಯಾವುದೇ ಕಾರಣಕ್ಕೂ ಕೀಳರಿಮೆ ಪಟ್ಕೋಗಿಲ್ಲ. ನಾನು ಹಳ್ಳಿನಲ್ಲಿ ಓದಿದ್ದೀನಿ, ನಮ್ಮ ತಂದೆ ತಾಯಿ ಬಡವರು, ಅಥವಾ ನನಗೆ ಇಂಗ್ಲೀಷ್ ಬರಲ್ಲ, ನಮ್ಮ ಕೈಲಿ ಸಿವಿಲ್ ಸರ್ವಿಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನಾದರೂ ಆ ಕೀಳರಿಮೆ ಇದ್ದರೆ ದಯವಿಟ್ಟು ಬಿಟ್ಟು ಬರಬೇಕು. ಯಾಕೆಂದರೆ ಇವತ್ತು ಕಾಲ ಬದಲಾಗಿದೆ. ಇವತ್ತು ಸಮಾಜದಲ್ಲಿ ಮಠಮಾನ್ಯಗಳಾಗ್ಬೋದು, ಸರ್ಕಾರ ಆಗ್ಬೋದು, ಅದೇ ರೀತಿ ಫಿಲಾಂಥ್ರಪಿಸ್ಟ್ ಆಗ್ಬೋದು, ಅಕಾಡೆಮಿಗಳಾಗ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಎಲ್ಲ ತಮ್ಮ ಕೈಲಾದಷ್ಟು ಸಾಧ್ಯವಾದ ಮಟ್ಟಿಗೆ ಪ್ರತಿಭಾವಂತರಿಗೆ ಒಂದು ಸಹಾಯವನ್ನು ಮಾಡೇ ಮಾಡ್ತಾರೆ. ಸೊ ಹಾಗಂತ ಹೇಳಿ ನನ್ನ ಕೈಲಿ ಆಗಲ್ಲ, ನನಗೆ ಬಡತನ ಇದೆ, ನನಗೆ ಇಂಗ್ಲೀಷ್ ಬರಲ್ಲ, ನಾನು ಹಳ್ಳಿಗಾಡಿನ ಹುಡುಗ ಅಂತೇಳಿ ಅವರೇನಾದರೂ ತಿಳ್ಕೊಂಡಿದ್ರೆ ನಿಜವಾಗ್ಲೂ ಅದು ಕೀಳರಿಮೆ. ಆ ಕೀಳರಿಮೆಯನ್ನು ಬಿಟ್ಟು ಹೊರಗಡೆ ಬಂದರೆ ನಮ್ಮ ಮಕ್ಕಳು ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಯಶಸ್ಸನ್ನು ಪಡಿತಕ್ಕಂಥ ಎಲ್ಲ ಒಂದು ಪ್ರತಿಭೆ, ಒಂದು ಶಕ್ತಿ ನಮ್ಮ ಮಕ್ಕಳಿಗೆ ಇದೆ ಅನ್ನುವಂಥದ್ದನ್ನು ಹೇಳಿಕ್ಕೆ ಬಯಸ್ತೀನಿ. ಮತ್ತು ಪ್ರತಿ ವರ್ಷ ಕೂಡ ರಿಸಲ್ಟ್ ಬರ್ತಾ ಇದೆ. ಈ ಅಕಾಡೆಮಿ ಶುರುವಾಗಿ ಇಂಡಿಯಾ ಫಾರ್ IAS ಅಕಾಡೆಮಿ ಶುರು 4 ವರ್ಷ ಆಯಿತು ಸರ್. 4 ವರ್ಷದಿಂದಲೂ ಕೂಡ ಕರ್ನಾಟಕದಲ್ಲಿರುವಂಥ ಎಲ್ಲ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿದೆ. ಅಂದರೆ ನಿಮ್ಮದೇ ಮೇಲುಗೈ ಇರುತ್ತೆ ಪ್ರತಿ ವರ್ಷ. ಇದೇನು ತೋರಿಸುತ್ತೆ? ಉತ್ತಮ ಗುಣಮಟ್ಟದ ಕೋಚಿಂಗ್ ಇದೆ ಅನ್ನೋ ರೀತಿ. ಇದು ಹೇಗೆ ಸಾಧ್ಯ? ಇದು ಉತ್ತಮ ಗುಣಮಟ್ಟ ಕೋಚಿಂಗ್ ಅಂದರೆ ಯಾವ ರೀತಿಯಾಗಿ ಸಿಗ್ತಾ ಇದೆ ವಿದ್ಯಾರ್ಥಿಗಳಿಗೆ? ಈಗ ಒಂದು ವಿಚಾರವನ್ನು ಹೇಳ್ತಿದ್ದೀನಿ. ಕೆಲವು ವಿಚಾರಗಳಲ್ಲಿ ನಾನು ಒಪ್ಪಲ್ಲ. ಯಾಕೆಂದರೆ ಇವತ್ತು ಚಂದ್ರ ಲೇಔಟು ಬಂದರೆ ಎಲ್ಲ ಒಳ್ಳೊಳ್ಳೆ ಅಕಾಡೆಮಿಗಳಿದೆ. ನಮ್ಮ ಮಕ್ಕಳು ಈಗಾಗಲೇ ನಾನು ಹೇಳಿದಾಗೆ ಒಬ್ಬ ಕ್ಯಾಂಡಿಡೇಟ್ ಸಕ್ಸಸ್ ಆಗಿರ್ತಕ್ಕಂಥವ್ರು ಒಂದೇ ಅಕಾಡೆಮಿಯಿಂದ ಅವರು ಏನು ಮಾರ್ಗದರ್ಶನ ಪಡೆದಿರಲ್ಲ. ಅವ್ರಿಗೆ ಎಲ್ಲಿ ಯಾವ್ಯಾವುದು ಒಳ್ಳೇದು ಸಿಗ್ತದೆ ಅಲ್ಲೆಲ್ಲ ಹೋಗಿ ತೆಗೆದುಕೊಂಡಿರ್ತಾರೆ. ಹಾಗಾಗಿ ಇವತ್ತು ಚಂದ್ರ ಲೇಔಟ್ ಹಬ್ ಆಗಿದೆ. ಸೊ ಒಬ್ಬರ ಪಾಲು ಅಂತ ಹೇಳಲಿಕ್ಕೆ ನಾನು ಬಯಸೋದಿಲ್ಲ. ಇಲ್ಲಿ ಎಲ್ಲ ಬೇರೆ ಬೇರೆ ಅಕಾಡೆಮಿಗಳ ಒಂದು ಸರ್ವಿಸ್ ಕೂಡ ನಮ್ಮ ಮಕ್ಕಳು ತೆಗೆದುಕೊಂಡಿರ್ತಾರೆ. ಈ ಎಲ್ಲರ ಒಟ್ಟು ಏನು ಒಂದು ಪ್ರಯತ್ನ ಇದೆ, ಇವತ್ತು ನಮ್ಮ ಮಕ್ಕಳೆಲ್ಲ ಭಾಳ ಕಡಿಮೆ ಫೀಸಲ್ಲಿ, ನಾನು ಈಗಾಗಲೇ ಹೇಳಿದಂಗೆ ಒಂದು ನರ್ಸರಿ ಫೀಸಲ್ಲಿ ನಾಗರಿಕ ಸೇವೆಗಳ ಒಂದು ತರಬೇತಿಯನ್ನು ಚಂದ್ರ ಲೇಔಟಲ್ಲಿ ಪಡ್ಕೊಳ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಬೇರೆ ನಮ್ಮ ಯುವಜನತೆ ಕೂಡ ಪಡ್ಕೋಬೇಕು ಅನ್ನುವಂಥದ್ದು ನನ್ನ. ಹಳೆಯದಾಗಿ ಸರ್, ನಿಮ್ಮ ವಿಷಯ ಈಗ ತೇರ್ಗಡೆ ಆಗಿರೋದು ಈ ಬಾರಿ ಕರ್ನಾಟಕದಿಂದ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಗೆ ಇಂಡಿಯಾ ಫಾರ್ IAS ಅಕಾಡೆಮಿಯ ಒಟ್ಟು ತಂಡದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ.
ಯಾಕೆಂದರೆ ನಾಗರಿಕ ಸೇವೆಗಳ ಭಾಗ ಆಗ್ತಕ್ಕಂಥದ್ದು ಎಲ್ರಿಗೂ ಆ ಒಂದು ಸದಾವಕಾಶ ಸಿಗಲ್ಲ. ಈ ಅವಕಾಶವನ್ನು ಅವರು ಬಳಸ್ಕೊಂಡು ಒಟ್ಟು ನಮ್ಮ ಸಮಾಜದ ಉನ್ನತಿಗಾಗಿ ಅವರು ಕೆಲಸ ಮಾಡೋದಾದರೆ ನಾವೆಲ್ಲ ಮಾಡ್ತಿರ್ತಕ್ಕಂಥ ಈ ಒಂದು ಪ್ರಯತ್ನಕ್ಕೆ ಒಂದು ಬೆಲೆ ಬರ್ತದೆ ಅನ್ನುವಂಥದ್ದು ನನ್ನ ಆಶಯ. ಇದಿಷ್ಟು ಇಂಡಿಯಾ ಫಾರ್ IAS ಅಕಾಡೆಮಿಯ ಕೋ-ಫೌಂಡರ್ ಜೊತೆಗೆ CEO ಆಗಿರುವಂತಹ ಶ್ರೀನಿವಾಸ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರಘುಪಾಲ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.